ನಮಸ್ಕಾರ ರೈತ ಬಂಧುಗಳೇ. ಇವತ್ತು ನಮ್ಮ ಬೆಳವಡಿ ಗ್ರಾಮದ ಶ್ರೀ ಎಂ.ಬಿ. ದಳವಾಯಿ ಇವರ ಜಮೀನಿನಲ್ಲಿದ್ದೇನೆ. ಇವರು ತಮ್ಮ 3 ಎಕರೆ ಜಮೀನಿನಲ್ಲಿ ಬೆಳೆದಿರುವ ಹಸಿರು ಚಂದಿಗಡ ಕಬ್ಬಿನ ಅದ್ಭುತ ಬೆಳೆಯ ಕಥೆಯೊಂದನ್ನು ನಿಮ್ಮ ಜೊತೆಗೆ ನಮ್ಮ ರೈತರು ಹಂಚಿಕೊಳ್ಳಲಿದ್ದಾರೆ. ಕೇವಲ 6 ತಿಂಗಳ ಕಳೆದಿದ್ದು ಪ್ರತಿ ಬುಡದಲ್ಲಿಯೂ ಸುಮಾರು 20ಕ್ಕೂ ಹೆಚ್ಚು ಗಣಕಿಗಳು ಕಬ್ಬಿನ ಸಿಂಗಾರ ಕಾಂಡಗಳು ಬಂದಿವೆ. ಯಾವುದೇ ರಾಸಾಯನಿಕಗಳ ಅತಿಯಾದ ಬಳಕೆಯಿಲ್ಲದೆ ಅವರು ಹೇಗೆ ಈ ಬೆಳೆಯಲಾಗಿದೆ ಅನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಆ ಕಡೆ ಹೊಲ್ದಾಗ ಒಂದು 2 ಎಕರೆ ಹೈತೈತ್ರಿ. ಹ್ಞೂ ರೀ. ಅಲ್ಲೇ ಬೋರ್ ಹೊಡ್ಕೊಂಡ್ರಿ ಓಡ್ಕೊಂಡ. ಹ್ಞೂ ರೀ. ಒಂದು 6 ಇಂಚು ನೀರು ಬಿಟ್ಟು ನೋಡ್ರಿ ಅದು. 6 ಇಂಚು ರೀ? ಓಹೋ ಹೊಲ 1.5 ಎಕರೆ ಐತ್ರಿ ಅಲ್ಲಿ? ಹಾಂ, 1.5 ಎಕರೆ ಐತ್ರಿ. ನೀರಾರ ಭಾಳ ಬಿದ್ದೈತ್ರಿ? ಈಗ ಇಲ್ಲೇ ಬರ್ತೈತ್ರಿ ಅದು ನೀರು. ಹಾಂ ಪೈಪ್ಲೈನ್ ಮಾಡಿ ಇಲ್ಲೇ ತಂದು ಬಿಡ್ರಿ? ಪೈಪ್ಲೈನ್ ಇಲ್ರಿ, ಪೈಪ್ ಹೋಗದನ್ರಿ. ಕಬ್ಬಿದ ಸಂಬಂಧ ಆಗ್ಯ. ಹ್ಞೂ ರೀ. ಪೈಪ್ಲೈನ್ ಮಾಡ್ಲಿಲ್ರಿ. ಓಹೋ ಇದ ನೋಡ್ರಿ ಮಟ್ಟಿ ರಾಚಪ್ಪನ ಕಬ್ರಿ ಇದ. ಅಲ್ಲೇ ಹೋಗುವಾಗ ಒಂದು ಹರಿಯಟ್ ಬಿತ್ತದ. ಹ್ಞೂ ರೀ. ಅದನ್ನ ತಗೊಂಬಂದ ಇಲ್ಲೊಂದು ಪಾಡೆ ಒಂದು 4-5 ಮಾರು ಉತ್ಸ 2 ಸಾಲ ತಗೋದನ್ರಿ ಇದಂತ. ಇದ ನೋಡ್ರಿ ಅವ್ರ ಕಬ್ಬದ ಮಟ್ಟಿ ರಾಚಪ್ಪ. ಹಾಂ, ಈಗ ಕೆಳಗತ್ತಲ್ರಿ ಅದ ರೀ. ಇದು ಬೆಳೆದೈತಿ ಕಬ್ಬ ರೀ. ಇದೊಂದು ಬೀಜ ಬೇರೆ ರೀ. ಮತ್ತ ಇದು ಯಾವ್ದು ಅನ್ನೋರಿ ಇದ ಬೇರೆ ಐತ್ರಿ. ಈಗ ನೋಡ್ರಲ್ಲ, ಆ ಕಬ್ಬು ನೋಡ್ರಿ, ಈ ಕಬ್ಬು ನೋಡ್ರಿ, ಅದ ಬೇರೆನ ಐತ್ರಿ. ಆ ಕಬ್ಬು ಹಸರು ಚಂದ್ಗಡ್ರಿ ಅದ. ಈ ಕಬ್ಬು ಯಾವ್ದು ಅಂಬಲ್ರಿ ಅದ. ಇದನ್ನ ಅವ್ನು ತಂದದ್ ಬೀಜಾನ ನೀವು ಹಾಕಿಬಿಟ್ರಿ ಅಲ್ಲಿ ಬಿತ್ರಿ. ಇದು ನಮ್ಮ ಹೊಲ ಮುಂದ್ರಿ ಒಂದು ಹರಿ ಅಟ್ಟ. ಹ್ಞೂ ರೀ. ಅದನ್ನ ತಗೊಂಬಂದ ಕಡ್ದ ಇದನ್ನ ತುಳಿ ಮುಂದೆ ಇದ್ದೇ ಹಾಕಿದ್ವಿ ಇದನ್ನ. ಹ್ಞೂ ಅದು 2 ಸಾಲ ಕುಂದತಿ ಅಷ್ಟು ಹಾಕಿಬಿಟ್ರಿ ನೋಡ್ರಿ. ಇಲ್ಲಿ ಬರೀ ಇದ್ದೊಂದು ನೋಡ್ಬರಿ. ಹಾಂ, ಇಲ್ಲಿ ಮಠ ನೋಡ್ರಿ ಅದ. ಹಾಂ ಐತಲ್ರಿ. ಆ ಕಬ್ಬ ಸಣ್ಣ ಹತ್ರಿ, ಗಣಕಿ ಬೀಸ್ ಐತದ. ಹಾಂ, ಇದನ್ನ ರಾಮದಿ ತಗದ್ರಿ, ಅದ ಕಬ್ಬು ಬೇರೆನೇ ಕಾಣ್ತತ್ರಿ. ಅದು ಇದ ಕಬ್ಬು ಬೇರೆ ಕಾಣ್ತತ್ರಿ. ಈ ಕಬ್ಬು ನೋಡ್ರಿ, ಇದನ್ನ ಈ ಕಬ್ಬು ನೋಡ್ರಿ, ಆ ಕಬ್ಬು ನೋಡ್ರಿ. ಇದು ಗಡ್ತರತ್ತಿಲ್ರ? ಗಡ್ತೈತ್ರಿ. ಇದು ಸಣ್ಣ ಐತ್ರಿ. ಇದು ಸಣ್ಣ ಐತ್ರಿ. ಅವ್ರು ಸ್ವಾಗಿ ಬೆಳೆಸಿದಾರ್ರಿ ಈಗ ರಾಚಪ್ಪ ಸಾವ್ಕಾರ. ಹಾಂ, ಅಲ್ಲಿದ್ರಿ. ಕಬ್ಬು ಬೆಳೆ ಐತೇನ್ರಿ ಅದು ರೀ? ಹಾಂ ಐತ್ರಿ ಸಾಧಾರಣ. ಇದು ಬರೀ ಹಿಂಗ ನೋಡ್ಬರಿ. ಕಬ್ಬ ಬೇಂಗಡ ಮಠ ಈ ಗಾದೆ ಐತ್ರಿ. ಈ ಬೇಂಗಡ ಮಠ ಈ ಗಾದೆ ಐತ್ರಿ. ಹ್ಞೂ ರೀ. ಇದು ಉಚ್ಚ ದಾರಿ ಮಠ ಐತ್ರಿ. ಇಲ್ಲೊಂದು ದಾರಿ ಬಂದೈತಲ್ರಿ, ಹ್ಞೂ ರೀ. ಆ ದಾರಿ ಮಠ ಐತ್ರಿ. ಈಗ ಈಗಾದ್ರಿ. ಇದು ಕಬ್ಬು ಚಲೋ ಐತ್ರಿ. ನೀವು ಇದನ್ನ ಪದ್ಧತಿ ಸರಿ ಸಾಲಿಂದ ಸಾಲ 4 ಇಟ್ಟಿದ್ರಿ. ಇದನ್ನ 4 ಐತ್ರಿ. ಇದು ಕರೆಕ್ಟ್ ಐತ್ರಿ. ಅದು ಈಗ ಗಾಳಿ ಹವಾ ಆಡ್ಬೇಕಂತಂದ್ರೆ ರವದಿ ತೆಗಿಬೇಕಾಗಿತ್ತು ರೀ. ರವದಿ ತೆಗಿದ್ರಿಂದ ಕಬ್ಬು ಗಾಳಿಗೆ ತೆಳಗೆ ಬೀಳ್ತೈತ್ರಿ. ಕಬ್ಬು ನಮ್ಮ ನೆತ್ತಿ ಬೀಳ್ತಾವ್ರಿ ಇವು. ಇವು ಮಸಾರಿ. ಹ್ಞೂ ರೀ. ಮುಂದಿದು ನೀರಿಗೆ ನೆನಿತಂತಂದ್ರೆ ಗಡ್ಡೆ ಧರಿಸಿಂದ ನಾವು ಹೊಳ್ಳಿ ಬಿಡ್ತತ್ರಿ ಇದು. ಅದ್ರ ಸಂಬಂಧ ಬೋದ್ ಆಗಿದಾವ್ರಿ. ಕರೆ ಬೋದ್ ಆದ್ರೂ ಕಬ್ಬು ಹೊಳ್ತತ್ರಿ. ಇದು ಹೊಳ್ತೈತ್ರಿ. ಮ್ಯಾಲ ವಜನ್ ಹಾಕತ್ರಿ ಕಬ್ಬು. ಇದು ಗಡ್ಡಿ ವಜನ್ ಆತಂತಂದ್ರ ಎತ್ತಾರ ಒಂದ್ ಈಟ್ ಗಾಳಿ ಹೊಳಿತಂತಂದ್ರ ಹಳ್ಳೆ ಬಿಡ್ತತ್ರಿ. ಹಳ್ಳೆ ಬಿಡ್ತತ್ರಿ. ಈಗ ನೋಡ್ರಿ, ಒಂದ್ ಗಡ್ಡಿ ಒಂದ್ ಮರಿಗೆ ಎಷ್ಟ್ ಕಬ್ಬು ಹೊಡೆದತ್ರಿ. ಅದು ಹೊಡೆದತ್ತಿಲ್ರಿ? ಹೊಡೆದತ್ತಲ್ರಿ. ಎಷ್ಟು ಅದಾವ್ರಿ ಅವು ಕಬ್ಬ್ರಿ? ಈಗ ಅವು ಇವ್ರಿ? ಹ್ಞೂ ರೀ. 6 ದೊಡ್ಡ ಕಬ್ಬು ಐತ್ರಿ. ಈಗ ಮರಿ ಅಂತ ಸಾಕಟ್ಟು ಹೊಡೆದತ್ರಿ. ಸಾಕಟ್ಟು ಹೊಡೆದೈತಿ. ಮರಿ ಐತ್ರಿ.
ಮುಂದಕ್ಕಂತ ಈಕಿನ ಇದಕ್ಕೆ ಹೆಚ್ಚ ಬೆಳವಣಿಗೆ ಇರದ ಹಾಂ ಯಾಕಂತಂದ್ರೆ ಈ ವರ್ಷ ಮತ್ತೆ ಇದಕ್ಕೆ ಸಾಲ್ ಕೂಡ ಗೊಬ್ಬರ ಕಡಿತೇನ್ರಿ ನಾ ಹಾಂ ಕಡಿದು ರೆಂಟಿ ಹೊಡೆದ ಅದೆಲ್ಲ ಮುಚ್ಚುವಂಗ ಆದ್ರಿಂದ ಹ್ಞೂ ರೀ ಕುಂಟಿ ಹೊಡೆದ ಹ್ಞೂ ರೀ ನೀರು ಬಿಡ್ತೇನ್ರಿ ಹ್ಞೂ ಸರ್ಕಾರಿ ಗೊಬ್ಬರ ಅಂಕ ಭಾಳ ಹೆಚ್ಚಾಗಿ ಉಗಿದಿಲ್ಲ ಇದ್ರಿ ಹ್ಞೂ ರೀ ಅದನ್ನ ಉಗಿದಿಲ್ರಿ ಕಳ್ಳನಾಶಕ ಹೊಡಿದಿಲ್ರಿ ನಾ ಹಾಂ ಕಳ್ಳನಾಶಕ ಇಲ್ಲ ಇಲ್ರಿ ಒಟ್ಟ ನಮ್ಮ ಹೊಲಗಳಿಗೆ ಒಟ್ಟ ತೋರ್ಸಲ್ರಿ ನಾ ಕಳ್ಳನಾಶಕ ಅನ್ನೋದು ಇಲ್ಲ ಇಲ್ರಿ ಹ್ಮ್ ನೀವು ಫಸ್ಟ್ ಕಬ್ಬು ತುಳಿಯುವಾಗ ಬೀಜದ ತಲೆ ಮೇಲೆ ಯಾವ ಗೊಬ್ಬರ ಕೊಡ್ತೀರಿ ಮತ್ತು ನೀವು DAP ರೀ ಎಷ್ಟು ಕೊಡ್ತೀರಿ ಸಾಲ್ ಕೂಡ ಹಾಂ ಎಷ್ಟು ಚೀಲ ಹಾಕ್ತೀರಿ ಅಂದ್ರೆ ಎಕರೆಕ್ ಒಂದು 2-3 ಚೀಲ ರೀ DAP ರೀ ಹಾಂ ಆ ನಂತರ ಕೊಟ್ಟಿಗೆ ಗೊಬ್ಬರ ಎಷ್ಟು ದಿವಸ ಕೊಡ್ತೀರಿ ಕೊಟ್ಟಿಗೆ ಅಂತಂದ್ರೆ ಇದು ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ರೀ ಹಾಂ ಅದ ಏನು ಮರಿ ಹೊಡಿತೈತಲ್ರಿ ಒಂದು ಇಟ್ಟಿಟ್ ಬರ್ತೈತಲ್ರಿ ಹಾಂ 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 ಆ ಸಾಲ್ ಏನು ಹೊಡಿತಿರ್ತಾವಲ್ರಿ ಹ್ಞೂ ರೀ ಸಾಲ್ ಹೊಡೆದವ್ರನ್ನ ಸಾಲ್ ಕೂಡ ಸುರಿದವ್ರ ಹಾಂ ಕುಂಟಿ ಹೊಡೆದ್ ಬಿಡ್ತಾವ್ರಿ ಹಾಂ ಅಂದ್ರೆ ಅದ್ರ ಮಣ್ಣಾಗ ಬೆರ್ತ್ ಬಿಡ್ತೈತೆ ರೀ ಅದು ಮಣ್ಣಾಗನ ಮುಚ್ಕೊಂಡ್ಬಿಡ್ತೈತ್ರಿ ಅದ ಹಾಂ ಈಗ ಇಲ್ಲಿ ತಗ್ಗಿತ್ತಂತ ತಿಳಿರಿ ಹಾಂ ಈ ಸಾಲ್ ಕೂಡ ಸುರಿದಿವ್ ಅಂತಂದ್ರ ಹ್ಞೂ ರೀ ಸಾಲ್ ಕೂಡ ಸುರಿದವ್ರ ಇದು ಮಣ್ಣ ಇದು ಸರ್ದಿರ್ತೈತಿ ಇತ್ತ ಹ್ಞೂ ರೀ ಇದು ಬಂದದ್ದೆಲ್ಲ ಮುಚ್ಕೊಂಡ್ಬಿಡ್ತೈತಿಲ್ರ ಹ್ಞೂ ರೀ ಹಾ ಆಮೇಲೆ ನೀರು ಬಿಟ್ಬಿಡ್ತೀರಿ ಆಮ್ಯಾಲ ನೀರ್ ಬಿಡ್ತಾವ್ರಿ ನೀರ್ ಬಿಟ್ಟು ಒಂದಿಟ್ಟು ಅರ್ಕಿ ಬಂದ್ ಕೂಡ್ಲೆನ ಹಾಂ ಮತ್ತ ಗಳೆ ಹೊಡೆದ್ ಬಿಡ್ದಾಕೆನ ಎಡಿ ಕುಂಟಿ ಹೊಡಿತೀರಿ ಹಾಂ ಎಡ್ಕೊಂತೀರಿ ಎಡಿ ಕುಂಟಿ ಹೊಡೆದ ಮೇಲೆ ಆಮೇಲೆ ನೀವು ನೀರು ಎಷ್ಟು ದಿವ್ಸಕ್ಕೆ ಕೊಡ್ತೀರಿ ಅದಕ್ಕೆ ನೀರ್ ಅದಟ್ ಹಂಗ ಕಸ ಪಸ ಒಂದ್ ಹೋಗಿ ಕೊಟ್ಟಿರ್ತಾವಲ್ರಿ ಹಾಂ ಅದಟ್ ಸತ್ತದಿಂದ್ರಿ ಹಾಂ ನೀರ್ ಬಿಡ್ತಾವ್ರಿ ನೀರು ಬಿಡ್ತೀರಿ ಹಾಂ ಕಳೆ ತೆಗೆದ್ರಿ ಎಷ್ಟು ಕಬ್ಬು ಬರುವವರೆಗೆ ಎಷ್ಟು ಸಲ ಕಳೆ ಹಾಕಾವ ನಿಮ್ಮವ್ರಿ ಕಳೆ ಅಂಕ ಒಟ್ಟ ತೆಗಿದಿಲ್ರಿ ನಾ ಹಾಂ ಬರೀ ಎತ್ತಿದ್ರ ಸಾಕು ನೋಡ್ರಿ ಹಾಂ ಎತ್ತಿನ ಮ್ಯಾಲನ ಅಲ್ರಿ ಸಾಲಿಗೆ ಹೆಚ್ಚನ ರೆಂಟಿ ಹೊಡೆದ್ರ ಹ್ಞೂ ರೀ ರೆಂಟಿ ಹೊಡೆದವ್ರನ್ನ ಕುಂಟಿ ಹೊಡೆದ ಕಸ ಎಲ್ಲಿ ಉಳಿದೈತ್ರ ಹಾಂ ಇದ್ದದ್ದು ಒಂದೊಂದು ಹಿಂಗೆ ನಡಕ ಎಲ್ಲಾರ ಹರ್ಬೈಲ್ ಇದ್ದದ್ದ ಹಾಂ ಅಡ್ಡಾಡಿ ಕಿತ್ಕೊಂಡ್ಬಿಡ್ತಾವ್ರಿ ನಾವು ಮನ್ಯಾನವ್ರು ಹಾಂ ಸಾಲಿನಾಗಿಂದ ಅಷ್ಟೇ ರೀ ಹಾಂ ಇಳ್ದದ್ದೆಲ್ಲ ಕುಂಟಿಗೆ ಹೋಗಿ ಬಿಡ್ತೈತೆ ರೀ ಉಳಿದಿದ್ದೆಲ್ಲ ಪಟ್ಟ್ಯಾಗಿಂದಂಕ ಒಂದ್ ಈಟ್ ಕಸ ಉಳಿದಿಲ್ರಿ ಅದ ಉಳಿದಿಲ್ಲ ಇಲ್ರಿ ಎರಡು ಮೈ ರೆಂಟ್ ಆಕತ್ರಿ ಇಚ್ಗೂ ರೆಂಟ್ ಆಕತ್ರಿ ಇಚ್ಗೂ ರೆಂಟ್ ಆಕತ್ತ ಹಾಂ 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 ನಡಕಟ್ ಉಳಿತೈತ್ರಿ ಅದ ಒಂದೊಂದು ಕಸಾರೆ ಹ್ಞೂ ರೀ ಅದನ್ನ ಕಿತ್ಕೊಂಡ್ಬಿಡ್ತದವ್ರಿ ಓಹೋ ಹೋ ಅದ ಒಂದೊಂದು ಇದ್ರತತಿ ಅಡ್ಡಾಡಿ ಕ್ಯಾಸ್ ಕಿತ್ಕೊಂಡ್ಬಿಡುದ್ರಿ ಎದ್ದತ್ ನೋಡ್ರಿ ಈಗದ ಹಾಂ ಹಿಂಗದ ಹ್ಞೂ ರೀ ಮತ್ತು ಇದ್ರೊಳಗೆ ಸಾಲ ಆಗಲ್ಲ ಇಟ್ಕೊಂಡಿರ್ತಾರಲ್ಲ ರೀ ಆ ಸಾಲಿನಾಗ ನೀವು ಏನಾರು ಬೇರೆ ಬೇರೆ ಏನಾರು ಪೀಕ್ ಮಾಡ್ಕೋತಿರೋ ಏನಿಲ್ರು ಮಾಡೋದಿಲ್ಲ ರೀ ಇಲ್ರಿ ಇಲ್ಲ ಅದರಿಂದ ಲಾಭನೇ ಆಗೋದಿಲ್ಲ ರೀ ಅದು ಲಾಭ ಆಗುಲ್ರಿ ಆ ಕಬ್ಬಿನ್ಯಾಗ ಸಿಕ್ಕ ಪೀಕ್ ಸರಿನಾ ಬರೋದಿಲ್ಲ ಬರೋದಿಲ್ರಿ ಕಬ್ಬಿನ ಇದು ಹೆಚ್ಚಾಗಿ ಬಿಡ್ತೈತೆ ರೀ ಕಸವು ಹೆಚ್ಚಾಕತ್ತೆ ರೀ ಕಸುನು ಹೆಚ್ಚಾಕತ್ರಿ ಇದು ಚಾಟ್ ಅಂತಂದ್ರೆ ಅದಕ್ಕೆ ಹೇಳಕ್ಕ ಆಸ್ಪತ್ರೆ ಆಗುಲ್ರಿ ಆಗೋದಿಲ್ಲ ರೀ ಹಾಂ ಹ್ಞೂ 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 ಈಗ ನೀವು ಕಬ್ಬು ಬೆಳ್ಯಾಕೈತೆ ಈಗ 3 ವರ್ಷ ಆಯ್ತು ರೀ 2 ವರ್ಷ ಆತು ನೋಡ್ರಿ 2 ವರ್ಷ ರೀ ಇದು ಈಗ ಕುಳಿ ಒಣ್ಣೆ ಫಸ್ಟ್ ಕುಳಿ ರೀ ಈಗ ಇದು ಫಸ್ಟ್ ಕುಳಿರಿ ಇದಕ್ಕೆ ಓಹ್ ಈಗ ಸುಮಾರು 6ರಿಂದ 7 ತಿಂಗಳು ಚಾಲು ಐತ್ರಿ ಈಗ 7 ತಿಂಗಳು ಇಲ್ಲಿ ಮಟ ಈ ಕಳೆ ಎಷ್ಟು ಸಲ ಆತ್ರಿ ಕಳೆ ಅಂತೂ ಇಲ್ಲ ಇಲ್ಲಿ ಕಿತ್ಕೊಂತ ಹೋಗಿ ಇಲ್ಲ ಇಲ್ರಿ ಕಿತ್ಕೊಂತ ಬಂದಿರಿ ಒಟ್ಟ ಎತ್ತ ನಾವು ಕಾನು ಆಗೋ ಮಟನು ಹಾಂ ಕಾಣದಂಗ ಆಗೋ ಮಟನು ಹಾಂ ಗಳೆನ ಬಿಟ್ಟೇಲ್ರಿ ನಾ ಇದನ್ನ ಹಂಗೆ ಹೊಡಿದವ್ರಿ ಹೊಡಿದವ್ರಿ ಹ್ಞೂ ರೀ ಅದ ಹಂಗ ಸಣ್ಣಗ ಏಳುಕ ಇಲ್ಲಿ ಎದ್ದತ್ ನೋಡ್ರಿ ಹಿಂಗ ಏಳುದಕ್ಕನ ಹಾಂ ಆಕಿನ ಕುಂಟಿ ಹೊಡೆದ ಬಿಡವನ ಅದ್ರಾಗ ಮಣ್ಣಾಗ ಮುಚ್ಚೆ ಹೋಗ್ಬಿಡ್ತು ಅದ ಹತ್ತು ಚಾಟ್ ಆಗಿರಿ ಹಾಂ ಕಸನ ಏಳುವಂಗಿಲ್ರಿ ಉಕ್ಕರಾಗ ಹಾಂ 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 ಹಂಗೆ ರೀ ಹ್ಞೂ ಅಂದ್ರೆ ಗಳೆದ ಒತ್ತ ಇದನ್ನು ಹೆಚ್ಚಾಕತ್ರಿ ಹೆಚ್ಚಾದ್ರ ಕಸ ಆಗುಲ್ಲ ಕಸ ಆಗೋದು ಭೂಮಿ ಹಾಂ ಕಸಾನು ಆಗುಲ್ಲ ಮುಂದೆ ಇವು ಕಬ್ಬು ಇದಾಕತ್ರಿ ಮತ್ತೀಗ ಗಳೆ ಜಾಸ್ತಿ ಹೊಡಿದ್ರಿಂದ ಆ ಮಣ್ಣೆಲ್ಲ ಸಾಲಿಗೆ ಏರ್ತತ್ರಿ ಏರ್ತತ್ತಲ್ರಿ ಏರಿತಂದ್ರೆ ಅದು ಸಾಲಿನಿಂದ ಸಾಲಿಗೆ ಒಟ್ಟ ಇದನ್ನ ಹೊಳ್ಳ ಮೊಳ ಇದನ್ನ ಗಳೆ ಹೊಡೀರಿ ನೀವು ಹಾಂ ಇದು ಇಸ ಮುರ್ಕೊಂತನ ಹೊಕ್ಕತ್ರಿ ಇದು ಹಾಂ ಹಾಂ ಇಸ ಏನಾರ ಭೂಮಿ ಇಸ ಇತ್ತಂತಂದ್ರ ಹ್ಞೂ ಇದು ಹೊಸ ಮಣ್ಣು ಆಕತ್ತಲ್ರಿ ಹಾಂ 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 ಹ್ಞೂ ರೀ ಹೊಸ ಮಣ್ಣು ಆ ಪೀಕಿಗೆ ಬೀಳಕೈತಂತಂದ್ರ ಹ್ಞೂ ನೀವು ಗೊಬ್ಬರನು ಹಾಕ್ಬೇಡ್ರಿ ಏನು ಹಾಕ್ಬೇಡ್ರಿ ಹ್ಞೂ ರೀ ಅದು ಗಳೆದ ಮೇಲೆ ಹೇಳ್ತತ್ ನೋಡ್ರಿ ಹೇಳ್ತದ್ರಿ ಅಂದ್ರೆ ನಿಮ್ಮ ಅಭಿಪ್ರಾಯ ಕಳೆ ಜಾಸ್ತಿ ತೆಗಿಯೋಂಗಿಲ್ಲ ಕಳೆ ಜಾಸ್ತಿ ತೆಗಿಯೋಂಗಿಲ್ರಿ ಕಸಗಾಡ್ ಮಾಡಿ ಕೊಡುವಂಗಿಲ್ಲ ಭೂಮಿ ಕಸ ಮಾಡಿ ಕೊಡೋಂಗಿಲ್ಲ ಕಸ ಆದ್ರೆ ಭೂಮಿ ಬೆಳೆದಿಲ್ರಿ ಭೂಮಿ ಬೆಳೆಯೋದಿಲ್ಲ ಮತ್ತು ಏಕ ನಿರಂತರ ನೀರು ಕೊಡ್ತೀರಿ ನೀರ್ ಅಂಕ ಅದ 6 ಇಂಚಿ ಅದ 2.5 ಹಾಂ ಅಂದ್ರೆ ಇದು 2.5 ಅದ 2.5 5 ಇಂಚಿ ನೀರ್ ಹತ್ರಿ ಹಾಂ 5 ಇಂಚಿ ನೀರ ಪೈಪ್ಲೈನ್ ಐತಿ ಇಲ್ಲಿ ಮಟ ಆ ಬೋರಿಂದನು ರೀ ಹ್ಞೂ ರೀ ಅಲ್ಲಿಂದ ಇತ್ತು ತರ್ತೇನ್ರಿ ನೀರ್ ಅದನ್ನ ಹಾಂ ಇಲ್ಲಿಂದ ಆ ಕಡೆ ಒಯ್ತೇನ್ರಿ ಒಟ್ಟು ನೀರು ಯಾವ ತೆಪ್ಪೇ ಇಲ್ಲ ತಪ್ಪಂಗಿಲ್ರಿ ಈಗ ನಿಮ್ಮ ಅನುಭವದ ಪ್ರಕಾರ ನೀವು ಏನು ಕಬ್ಬು ಬೆಳ್ಯಾತಿರಲ್ರಿ ಇದ್ರ ಪ್ರಕಾರ ಈಗ ನೀವು ಎಡಿ ಕುಂಟಿ ಹೊಡಿದು ಬಂತು ಗಳೆ
ಅದನ್ನು ಮಣ್ಣು ಏರಿಸೋದು ಆತಿ ಎಲ್ಲ ಒಟ್ಟು ಎಡಿ ಕುಂಟಿ ಮುಖಾಂತರನ ಮಣ್ಣು ಏರಿಸಿಬಿಡ್ತೀರಿ ನೀವು ಮಣ್ಣು ಹಾಕೋದ್ರಿ ಮಣ್ಣಿಗೆ ಏನು ಕಡಿಮೆ ಇಲ್ಲ ಆದ್ರೆ ಇದು ಮಸಾರಿ ನೆಲ ಐತಿ ಎರಿನೂ ಅಲ್ರಿ ಇದು ಯಾವ ನೆಲ ಅಂತೀರಿ ಇದಕ್ಕೆ ನೀವು ರೀ ಮಸಾರಿ ಇದು ಮಸಾರಿ ರೀ ಅಂದ್ರೆ ಕಲ್ಲು ಮಸಾರಿ ಅಲ್ರಿ ಕಲ್ ಮಸಾರಿ ಅಲ್ರಿ ಮನಿ ಉಸುಕ್ಕ ಹ್ಞೂ ಹಿಂಗ ಬರ್ರಿ ಹ್ಞೂ ರೀ ಉಸ್ಕಿನ ನಮ್ಮನಿ ನೋಡ್ರಿ ಇದ ಹೌದು ರೀ ಹಾಂ ಹಾಂ ಇದು ಉಸುಕ ಟೈಪ್ ಮಣ್ಣು ರೀ ಹಾಂ ಇದು ಫಲವತ್ತತೆ ಐತೆ ಅಂತೀರೋ ಹೆಂಗೆ ರೀ ಇದು ಭೂಮಿ ಅಗದಿ ನೋಡ್ರಿ ಸರ ಗಳೆ ಹಸಿರಿ ಗಳೆಗಳು ಹೊಡ್ಕೊಂತ ಹೋದ್ರಿ ಹಾಂ ಪೀಕ್ ರಚನೆ ಅಂತ ಐತ್ರಿ ಹ್ಞೂ ರೀ ಹ್ಞೂ 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 ಮತ್ತು ನಾವು ಗಳೆ ಹೊಡಿ ಬಿಟ್ಟು ಹ್ಞೂ ರೀ ಅದು ಮೊಣಕಾಲು ಮಟ್ಟ ಕಸ ಹಾಂ ಪೀಕಿಗೆ ಹೇಳಕ್ಕೆ ಎಲ್ಲಿ ಇದಕ್ಕೆ ಆಗೋದಿಲ್ಲ ರೀ ಆಗೋಲ್ರಿ ಹಾಂ ಹಾಂ ನಿಮ್ಮ ಅಭಿಪ್ರಾಯ ಜಾಸ್ತಿ ಗಳೆ ಹೊಡಿಬೇಕ್ರಿ ಹಾಂ ಎಡಿ ಕುಂಟಿ ಹೊಡಿಬೇಕ್ರಿ ಹಾಂ ಎಡಿ ಕುಂಟಿ ಹೊಡಿಬೇಕ್ರಿ ಕೊಟ್ಟಿಗೆ ಸಗಣಿ ಗೊಬ್ಬರ ಜಾಸ್ತಿ ಹಾಕ್ಬೇಕ್ರಿ ಈಗ ಇಲ್ಲಿ ರೆಂಟಿಗೆ ಎರಿ ಬರ್ತೈತ್ರಿ ಹಾಂ ಈಚೆ ಕಡೆ ಬರ್ತೈತ್ರಿ ಹ್ಞೂ ರೀ ಕಬ್ಬು ಅಟ್ಟ ಉಳಿತ್ರಿ ಇದ ಹ್ಞೂ ರೀ ಕಬ್ಬು ಅಟ್ಟ ಉಳಿದ್ರ ಇದು ಕಬ್ಬಿನ ಮಗ್ಗಲ್ದಾಗ ಇದೊಂದು ಉಳ್ದೈತೆ ಅಂದ್ರ ಹ್ಞೂ ರೀ ಇದನ್ನ ಹಿಂಗೆ ಕಿತ್ಕೊಂಡ್ಬಿಡುದ್ರಿ ಆಗತ್ತ ನಾವು ಗಳೆ ಹೊಡಿವಾಗನ ಗಳೆ ಹೊಡೆದಿಂದ ಕಿತ್ಕೋರಿ ಬೇಕಾರೆ ಗಳೆ ಹೊಡಿಕ್ಕಿಂತ ಮೊದಲ ಕಿತ್ಕೋರಿ ಒಟ್ಟು ತಟ್ಟು ನೀರಿನ ನಾವು ಎಷ್ಟು ಹೆಚ್ಚಾಕತ್ತೆ ಅಂತೀರಿಲ್ಲ ಹಾಂ ಇಲ್ಲೇ ನೀರು ಆ ಕಡೆಯಿಂದ ಬರ್ತೈತಿ ಇದ ಹ್ಞೂ ರೀ ಹಾಂ ಹ್ಞೂ ರೀ ಇಲ್ಲಿ ಬಂದ ನೀರು ಹೆಚ್ಚು ಸ್ಟಾಕ್ ಆಕತ್ರಿ ಹ್ಞೂ ರೀ ಅದಕ್ಕೆ ಈ ನಮ್ಮನಿ ಕಬ್ಬು ಬಂದತ್ರಿ ಇಲ್ಲಿ ನೋಡ್ರಿಲ್ಲ ಇಲ್ಲಿ ಹಾಂ ನೋಡ್ರಿ ಇದು ಒಂದು ಗಾಡಿಗೆ ಎಟ್ಟು ಎದ್ದತ್ರಿ ನೋಡ್ರಿ ಅದು ಕಬ್ಬು ಹಾಂ ಹಾಂ ಮತ್ತೆ ದಿಬ್ದಾಗ ಐತ್ರಿ ಇದ್ದ ಹೌದು ಹೌದು ರೀ ದಿಬ್ದಾಗ ಐತಿಲ್ರಿ ಇದು ಹಾಂ ಗಾಡಿ ಐತೆ ರೀ ನೋಡ ಅದು ಹೆಂಗೆ ಕಬ್ಬು ಎದ್ದತ್ರಿ ಅದು ಕಬ್ಬುನು ಅಟ್ ಎದ್ದ ಇದು ಕಟ್ತಿರತ್ತೆ ಅಂತ ಹೇಳಿ ಹಾಂ ಅದಕ್ಕೆ ಏನಾರು ಕಬ್ಬು ನೋಡ್ರಿ ಇದು ಚಲೋ ಐತಿ ಮೆಟ್ ಕಬ್ಬು ಇದು ಹಾಂ ಹಾಂ ಈ ಕಬ್ಬು ಒಣ್ಣೆ ಕುಳಿ ಏನ್ರಿ ಇದು ಹಾಂ ಒಣ್ಣೆ ಕುಳಿ ರೀ ಇದು ಎಷ್ಟು ಎಕರೆ ಐತ್ರಿ ಈಗ ರೀ ಇದು ಇದೊಂದು 3 ಎಕರೆ ಐತ್ರಿ 3 ಎಕರೆ ರೀ ಇದು ಬೀಜ ಯಾವ್ದು ರೀ ಇದು ಹಸರು ಚಂದಗಡ್ ರೀ ಇದು ಹಸಿರು ಚಂದಗಡನ ರೀ ಹಾಂ ಹಾಂ ಇದಕ್ಕೆ 3 ಎಕರೆಗೆ ಗೊಬ್ಬರ ಯಾವ್ಯಾವ್ದು ಹಾಕಿದ್ರಿ ಗೊಬ್ಬರ ಇದಕ್ಕೆ ಸರ್ಕಾರಿ ಗೊಬ್ಬರ ಭಾಳ ಹೋಗದೆ ಅಲ್ರಿ ಹಾಂ ಇದ ಸಗಣಿ ಗೊಬ್ಬರ ಹಗರ್ರಿ ಹಿಂದೆ ಪೈಪ್ ಐತ್ರಿ ಹ್ಞೂ ಹ್ಞೂ ಇಲ್ಲ ಹ್ಞೂ ರೀ ಸಗಣಿ ಗೊಬ್ಬರ ನಾ 27 ಗಾಡಿ ಗೊಬ್ಬರ ಕಟ್ತೇನೆ ನೋಡ್ರಿ ಇದಕ್ಕೆ ಹೌದು ರೀ ಹ್ಞೂ ರೀ 27 ಗಾಡಿ ಗೊಬ್ಬರ 3 ಎಕರೆ ಕೂಡಿ ಹ್ಞೂ ರೀ ಹಾಂ ಹಾಂ ಮತ್ತು DAP ಅದು ಎಷ್ಟು ಹಾಕಿರಿ ಅಟ್ಟ ಒಂದು ಅವೇ ಒಂದು 2 ಚೀಲ 1-2 ಚೀಲ ಕೂಡಿಸಿ ಹ್ಞೂ ರೀ ಒಂದು 10 ಚೀಲ ಮಾಡಿರಿ ಹಾಂ ಹೋಗತ್ತೆ ನೋಡ್ರಿ ಅದು ಹಾಂ ಹಾಂ 10 ಚೀಲ ರೀ ಹ್ಞೂ ಹಂಗೆ ನೋಡ್ರಿ ಕಬ್ಬ ಬೆಳ್ದೈತೆ ರೀ ಹ್ಞೂ ರೀ ಸಾಲಿಂದ ಸಾಲಿಗೆ ಎಷ್ಟು ಇಟ್ಟಿರಿ ಇದನ್ನು ರೀ 4 ಫೂಟ್ ಐತ್ರಿ ಹಾಂ 4 ಫೂಟ್ ಐತೇನು ರೀ ಸಾಲಿಂದ ಸಾಲಿಗೆ 4 ಫೂಟ್ ರೀ 4 ಫೂಟ್ ಐತ್ರಿ ಆದ್ರೆ ರೌದಿ ತೆಗದಿದ್ರೆ ಚಂದ ಕಾಣ್ತೈತ್ರಿ ಇನ್ನೂ ಅದೆಲ್ಲ ಒಟ್ಟ ನಾ ಏನು ಹೇಳಿನ್ರಿ ಒಟ್ಟ ರೌದಿ ತೆಗಿಯಂಗಿಲ್ರಿ ನಾವು ಹಾಂ ರೌದಿ ತೆಗದ್ರೆ ಕಬ್ಬು ಬೀಳ್ತೈತೆ ರೀ ಕಬ್ಬು ಬೀಳ್ತೈತ್ರಿ ಹಾಂ 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 ಈಗ ಇದು ಹಾಕಿ ಎಷ್ಟು ದಿನ ಆತ್ರಿ ಇದು ರೀ ಸೇಮ್ ನೋಡ್ರಿ 6 ತಿಂಗಳ 6-7 ತಿಂಗಳು ನೋಡ್ರಿ ಹಾಂ 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 7 ತಿಂಗಳು ರೀ ಕಬ್ಬ ಚಲೋ ಐತ್ರಿ ಬೆಳವಣಿಗೆನೂ ಐತ್ರಿ ಮತ್ತು ಸಾಲಿಂದ ಸಾಲ 4 ಫೂಟ್ ಇಟ್ಟರು ಕೂಡ ಈ ರೌದಿಗೆ ಸಾಲು ಕಾಣವಲ್ರಿ ಸಾಲ್ ಕಾಣುವತ್ರಿ ಹಾಂ ಮುಂದೆ ಕಬ್ಬ ಬೆಳಗತ್ತಲ್ರಿ ಹಾಂ ಕಬ್ಬು ಕುಡಿಯತ್ರಿ ಈಗ ಅದ ಕಬ್ಬು ಕುಡಿಯೈತ್ರಿ ಅದು ಸಾಲ ಕಾಣಿಸವಲ್ವು ರೀ ಕಾಣಿಸೋಲ್ರಿ ಹಾಂ 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 ಇದಕ್ಕೆ ನೀರು ಎಷ್ಟು ದಿವ್ಸಕ್ಕೊಮ್ಮೆ ಕೊಡ್ತೀರಿ ನೀರು ಏಕ ಬಿಡ್ರಿ ಏಕರಿ ಏಕ ಒಟ್ಟು ನೀರು ಕೊಟ್ಟ ಬಿಡಿದ್ರಿ ಮತ್ತು ಇನ್ನೊಂದು ಏನು ಮಾಡ್ಬೇಕಂದ್ರೆ ನೀವು ರೀ ನಿಮ್ಗೆ ಹೇಳೋದಂದ್ರೆ ಕಬ್ಬ ನೀವು ಕಡಿದ ಟೈಮ್ ಬರ್ತೈತಲ್ರಿ ಅದಕ್ಕಿಂತ ಪೂರ್ವದಲ್ಲಿ ನೀವು ಒಂದು 20 ದಿವಸ ನೀರ ಕೊಡಬಾರ್ದು ರೀ ಕಬ್ಬಿಗೆ ಆ ಕಡಿದ ಬಂತಂದ್ರೆ ಅವಾಗ ನೀರು ಕೊಡೋದಲ್ ಬಿಡ್ರಿ ಹಾಂ ಒಂದು 15-20 ದಿನ ರೀ ನೀರು ಕೊಡುವಾಗ ಬಿಟ್ಟು ಬಿಡೋದ್ರಿ ಹಾಂ ಅಂದ್ರೆ ಗಾಡಿ ಪಾಡಿ ಅದು ಅಂದರೆ ಅವಾಗ ಏನಕ್ಕತ್ರಿ ಕಬ್ಬ ಈ ನೋಡ್ರಿ ನಿಮ್ಮ ಕಬ್ಬು ಹೆಂಗತ್ರಿ ಇದು ಕಬ್ಬು ಐತ್ರಿ ಎಷ್ಟು ಗಾಣಿಕೆ ಅದಾವೆ ನೋಡ್ರಿ ಅನಸ್ರಿ ಒಂದು ಕಬ್ಬಿ 10, 11, 12, 13, 14 ಹ್ಞೂ ರೀ
ಈ ಕಡೆ ಅನ್ಸಲ್ರಿ ಹಾಂ 4 ಹಾಂ ರೀ 15 16 17 18 19 20 ಗಾಣಿಕೆ ನೋಡ್ರಿ ಈಗ ಸದ್ಯ. ಸದ್ಯಕ್ಕೆ 20 ಗಣಿಕೆ ಹೊಲ ರೀ ಇದು. ಹಾಂ ಇನ್ನೂ ಗಣಿಕೆ ಕುಂದು ಹೆಚ್ಚಾಕತ್ರಿ. ಇನ್ನೂ 10 ಗಾಣಿಕೆ ಆಕತ್ರಿ ಇದ. ಹೌದ್ರಿ. ಹಾಂ 20 ಈಗ 25 ಈಗ 20 ಐತ್ರಿ. ಇನ್ನೂ 10 ಗಣಿಕೆ ಹೋಗತ್ರಿ. ಇನ್ನೂ 10 ಗಾಣಿಕೆ ಹೋಗತ್ ನೋಡ್ರಿ. ಹಾಂ 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 ಕಬ್ಬು ಮಣ್ಗಂಡು ಬರ್ತೈತ್ರಿ ಇನ್ನೀಗ. ಹಾಂ ಹಾಂ ಹೊಡಿ ಬರ್ತೈತೇನ್ರಿ ಇದು? ಹಾಂ ಹೊಡಿ ಬರ್ತೈತ್ರಿ. ಹಾಂ ಅಂದ್ರೆ ಕಡಿದ್ ಲೇಟ್ ಆರ್ ಹೊಡಿ ಬರ್ತೈತ್ರಿ. ಹ್ಞೂ ರೀ ಕಡಿದು ಲೇಟ್ ಆಗಿ ಹೊಡಿ ಬರೋದು. ಹ್ಞೂ ಇಲ್ಲಾಂದ್ರೆ ಕಡಿ ಟೈಮ್ಕಂದ್ರೆ ಹೊಡಿಗೆ ಬರೋದಕ್ಕೆ ನೀವು ಕಡಿದಕ್ಕೆ. ಹಾಂ ಈಗ ಹಂಗತ್ತಲ್ರಿ ಇದು. ಹಾಂ ಹಿಂಗ ಉಳಿತೈತ್ರಿ ಅದ. ಹಾಂ ಲಘು ಟಾಟ್ ಕಡಿದ ಮುಕ್ಕಟ್ಟನ ಆರ ಹಾಂ ಹಿಂಗ ಉಳಿತೈತ್ರಿ. ಆದರ್ಸ ಅದ ತೋಡ್ನಿನ ಫಸ್ಟ್ಗೆ ನಮ್ಮ ಹೊಲ್ಕ ಬಂತ್ರಿ. ಹ್ಞೂ ರೀ ಅದು ಮುಕ್ಕಟ್ಟನ ಹೋತ್ ನೋಡ್ರಿ ಅದು. ಹೌದನ್ನ ರೀ. ಹ್ಮ್. ಹಾಂ 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 ಅದು ಬರೀ ಫಸ್ಟ್ ನೀವು ಕಡಿಸ್ಬಿಟ್ರಿ. ಬರೋಬ್ಬರಿ. ಈಗ ಇದನ್ನು ನೀವು ಇದನ್ನ ಆಯ್ಕೆ ಮಾಡ್ಬೇಕಂತ ನಿಮ್ಮ ತಲೆಯಾಗ ಹೆಂಗೆ ಬಂತು ರೀ? ಕಬ್ಬಿನ ತಳಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಂದ್ರ ಕಬ್ಬ ಬೀಜ ಇರಾಕಲ್ರಿ. ಹಾಂ 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 ನೀನು ಅಲ್ಲಿ ಗಪ್ಪುನವ್ರ ಸಾವುಕಾರದ ಎತ್ ಬಿಡ್ರಿ. ಹಾಂ ಅಲ್ಲೇ ಹೋಗಿ ತರೋದು ಇಲ್ಲೇ ಮಗ್ಗಲ್ದಾಗ ಐತೆ ಅಂದವ್ರನ್ನ ಇಲ್ಲೇ ಬಡ ಹ್ಞೂ ರೀ ನಮಗೆ ಬೇಕಾದಟ್ ಅಂತಂದ ಹ್ಞೂ ರೀ ಇಲ್ಲೇ ಹಾಕಿ ಬಿಟ್ಟಿವ್ರಿ ಇದನ್ನ. ಹಾಂ 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 ಅಂದ್ರೆ ಏನು 5 ಟನ್ ತಂದಿನಲ್ರಿ. ಹಾಂ 5 ಟನ್ಯಾಗ ಇನ್ನ ಕಬ್ಬು ಉಳಿತ್ರಿ ಅದ. ಹಾಂ ಇಲ್ಲೊಂದು 5 ಸಾಲ್ ಹಾಕಿನ್ರಿ ಇದನ್ನ. ಹ್ಞೂ ರೀ 5 ಸಾಲ್ ಹಾಕಿರ ಇದು ಕಟ್ಟು ಹೊಲಕ್ಕೆ ಆತ್ ನೋಡ್ರಿ ಅದು ಕಬ್ಬು ರೀ. ಸಾಲ ಹಾಂ ಹಾಂ ಹ್ಞೂ ರೀ ತಳಗ ಅಲ್ಲಿ ಹಾಕಿನ್ರಿ ಇದ ಹೊಲದಾಗನ. ಹ್ಞೂ ರೀ ಇನ್ನು ಕಬ್ಬು ಏನು ಕೇಳಿ ಮಾಡಿ ದನಕ್ಕೆ ಹಾಕೋಕಂದಿವ್ರಿ. ಹ್ಞೂ ರೀ ಏನು ಮುಂದಕ್ಕೆ ಬೀಜಾರ ಬರ್ತೈತೆ ಅಂತ 5 ಸಾಲ ಹಾಕಿನ್ರಿ. ಹ್ಞೂ ರೀ 5 ಸಾಲಿಗೆ ಇದು 3 ಎಕರೆ ಕಬ್ಬು ಒಂದು ಈಟ್ ಕಮ್ಮಿ ಆಗೈತೆ ನೋಡ್ರಿ. ಅದ್ರಾಗಿಂದ ಒಂದು 2 ಟನ್ ತೊಗೊಂಬಂದೇವ್ ನೋಡ್ರಿ. ಅಲ್ಲಿ ರೀ ಅಲ್ಲಿದ್ದು ತಂದ ಇಲ್ಲಿ ಹಾಕಿದವ್ರು. ಇದು ಜಾಸ್ತಿ ನಮ್ಮ ಈ ಬೆಳವಡಿ ಗ್ರಾಮದಾಗ ಜಾಸ್ತಿ ಇದನ್ನ ಭಾಳ ಹಾಕ್ಯಾರನ್ರಿ. ಹಸಿರು ಚಂದಗಡ. ಇಲ್ರಿ ಹಸಿರು ಚಂದಗಡ ರೀ. ಈ ನಿಂಗದೊಳ್ಳಿ ಅಟ್ಟ ಐತ್ರಿ ಹಸರ್ ಚಂದಗಡ ಅಂತಂದ್ರೆ. ಹ್ಞೂ ರೀ ನಿಂಗದಾಳಿ ಅಟ್ಟ ರೀ. ನಿಂಗದೊಳ್ಳಿ ಅಟ್ಟ ರೀ. ಮುಂದೆ ಬೀಜನು ಈ ವರ್ಷಾರೋದು ಇವ ಬೀಜ ಐತ್ರಿ. ಹಾಂ 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 ಅವರು ಇಲ್ಲಿಂದನೂ ಓದಾರ್ರಿ. ಇಲ್ಲಿ ನಿಮ್ಮ ಇದರಿಂದನೇ ರೀ. ಹ್ಞೂ ರೀ ಹಾಂ 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 ವರ್ಷಾರ ಇಲ್ಲಿ ಮ್ಯಾಲ್ರಿ. ಹೌದು ಅದ ರೀ. ಹ್ಞೂ ಕಬ್ಬು ಏನು ನಂಬರ್ 1 ಕಬ್ಬು ಐತ್ರಿ. ಒಂದು ಎಕರೆಕ್ಕೆ ಎಷ್ಟು ಟನ್ ಆಗ್ಬೋದು ರೀ ನಿಮ್ಮ ಅಂದಾಜು? ನೀವು ನಿಮ್ಮ ಮನಸ್ಸಿನಾಗ ಇಟ್ಕೊಂಡದ್ರಿ. ಈಗ ಒಂದು 70-80 ಟನ್ ಕಬ್ಬು ಹಿಡ್ತೇನೆ ನೋಡ್ರಿ ನಾ. ಒಂದು ಎಕರೆಗೆ ರೀ. ಇದನ್ನ ಇದನ್ನು ರೀ. ಅದನ್ನ ಕುಳಿಯೋದು ಕಬ್ಬು ಏನು ಹೇಳುದಿಲ್ರಿ. ಹಾಂ ಅದು ಹೊಂಟತ್ರಿ. ಅದು ಸಾಕಟ್ಟತ್ರಿ. ಹ್ಞೂ ರೀ ಇದು ಮಾತ್ರ ನರಿ ಹ್ಞೂ ರೀ ಹೊಂಟತ್ತರಿ ಇದು. ಈಗ ಇದ್ರ ಲೆಕ್ಕ ನೋಡ್ರಿ ನಿಮ್ಮ ಅಂದಾಜು ನಿಮ್ದು ಐತ್ರಿ. ಹಾಂ ಕಬ್ಬು ಹಿಡ್ಕೊರಿ ಕೈಯಾಗ್ರಿ. ಹಾಂ ಬರ್ರಿ ಬೆಳಗ್ಗೆ 4 ಗಂಟೆಗೆ ರೀ.